ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಆರ್ ಜಿ ಟೈಲರಿಂಗ್ ಕ್ಲಾಸ್. ನಾವಿವತ್ತು ಹ್ಯಾಂಡ್ ವರ್ಕ್ ಮಾಡಿರೋ ಬ್ಲೌಸನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀವಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ನೋಡಿ. ಯಾಕಂದರೆ ಬಿಗಿನರ್ಸ್ ಅಥವಾ ಈ ಥರ ಸ್ಟಿಚ್ ಮಾಡೋದು ಗೊತ್ತಿಲ್ಲ ಅಂದರೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ತುಂಬ ಜನಕ್ಕೆ ಈ ರೀತಿ ಬ್ಲೌಸು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿದ ಮೇಲೆ ಹೇಗೆ ಸ್ಟಿಚ್ ಮಾಡೋದು ಅನ್ನೋದು ತುಂಬ ಕನ್ಫ್ಯೂಸ್ ಆಗುತ್ತೆ. ಹಾಗೆ ನಾನು ವಿಡಿಯೋದಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಎಷ್ಟು ಅಮೌಂಟ್ ತೊಗೊಳ್ತೀನಿ, ಯಾಕೆ ಅಷ್ಟು ಅಮೌಂಟ್ ತೊಗೊಳ್ಳೋದು ಅಂತ ಸಹಿತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಇದಕ್ಕೆ ನಾವು ಸಿಂಗಲ್ ಫುಟನ್ನು ಹಾಕೋಬೇಕಾಗತ್ತೆ. ಸಿಂಗಲ್ ಫುಟ್ ಹಾಕಿನೇ ಸ್ಟಿಚ್ ಮಾಡಬೇಕಾಗತ್ತೆ. ತುಂಬ ಚೆನ್ನಾಗಿ ತುಂಬ ನೀಟಾಗಿ ಬಂದಿದೆ. ಈ ವರ್ಕಿಗೆ ಎಷ್ಟಾಯಿತು, ಹಾಗೆ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ಗೆ ಎಷ್ಟು ತಗೊಳ್ತೀವಿ, ಟೋಟಲ್ ಅಮೌಂಟ್ ಎಷ್ಟಾಯಿತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮುಗಿಯೋದ್ರೊಳಗೆ ಹೇಳ್ತೀವಿ. ವಿಡಿಯೋನ ಕೊನೆವರೆಗೂ ನೋಡಿ, ಮಿಸ್ ಮಾಡದೆ ನೋಡಿ. ಫಸ್ಟು ಸ್ಟಾರ್ಟಿಂಗು ನಾವು ಬ್ಲೌಸನ್ನು ಎಷ್ಟು ಉದ್ದ ಬೇಕೋ ಅಷ್ಟು ನಾವು ಸ್ಲೀವನ್ನು ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ಸ್ಟು ನಾವು ಬ್ಯಾಕು ಮತ್ತು ಫ್ರಂಟನ್ನು ಸ್ಟಿಚ್ ಮಾಡೋದಕ್ಕಾಗುತ್ತಲ್ವ, ಅದಕ್ಕೆ ನೋಡಿ ಬ್ಯಾಕು ಮತ್ತು ಫ್ರಂಟು ಹಾಗೆಯೇ ಟ್ಯಾಗ್ ಮಾಡೋದಕ್ಕೂ ಸಹಿತ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾವು ಇನ್ನೂ ಟ್ಯಾಗ್ ಮಾಡಿಬಿಟ್ಟು ಗುಚ್ಚನ್ನು ರೆಡಿ ಮಾಡಿದರೆ ಆಯಿತು. ಇದು ಫ್ರಂಟ್ ಪಾರ್ಟು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗ್ರೀನ್ ಸ್ಯಾರಿ ವರ್ಕು ಹ್ಯಾಂಡ್ ವರ್ಕ್ ಆಗಿದ್ದಕ್ಕೆ ಕಾಣಿಸ್ತಾ ಇದೆ. ಫಸ್ಟು ನಾವೀಗ ಸ್ಲೀವನ್ನು ಕಟ್ ಮಾಡ್ಕೊಬೇಕು. ಸ್ಲೀವನ್ನು ಲೈನಿಂಗಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀವಿ. ತುಂಬ ಜನಕ್ಕೆ ಹ್ಯಾಂಡ್ ವರ್ಕ್ ಮಾಡಿರೋ ಬ್ಲೌಸು ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂತ ಅಂದರೆ ಮಣಿ ಹಾಕಿ ಹ್ಯಾಂಡ್ ವರ್ಕ್ ಮಾಡಿರೋದ್ರಿಂದ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಫೂಟನ್ನು ಸಿಂಗಲ್ ಫೂಟ್ ಹಾಕ್ಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಯಾವ ರೀತಿ ಸ್ಟಿಚ್ ಮಾಡಬೇಕು, ಏನೆಲ್ಲ ಮೆಜರ್ಮೆಂಟ್ ತೊಗೋಬೇಕು ಅಂತೇಳಿ ವಿಡಿಯೋನ ಮಿಸ್ ಮಾಡದೆ ನೋಡಿ. ಫಸ್ಟಿಗೆ ನಾವು ಸ್ಲೀವ್ ಮಾರ್ಕನ್ನು ಮಾಡ್ಕೊಳ್ತಾ ಇದ್ದೀವಿ. ಸ್ಲೀವ್ ಮಾರ್ಕ್ ಮಾಡಿ ಕಟ್ಟಿಂಗು ಲೈನಿಂಗಲ್ಲೇ ಮಾಡ್ಕೊಬೇಕು. ಯಾಕಂದರೆ ನಾವು ಮೈನ್ ಫ್ಯಾಬ್ರಿಕಲ್ಲಿ ಆಗಲೇ ಆಲ್ರೆಡಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋದ್ರಿಂದ ನಾವು ಮೈನ್ ಫ್ಯಾಬ್ರಿಕಲ್ಲಿ ಕಟ್ ಮಾಡೋದಕ್ಕೆ ಹೋಗಬಾರ್ದು. ಯಾಕಂದರೆ ನಾವು ಲೈನಿಂಗಲ್ಲಿ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದ್ರ ಮೇಲೆ ಸ್ಟ್ರೈಟಾಗಿ ಗೆರೆಯನ್ನು ಹಾಕ್ಬಿಟ್ಟು ನೀವು ಸ್ಟಿಚ್ ಮಾಡ್ಬೋದು. ಈಗ ನಾನು ಬ್ಯಾಕು ಮತ್ತು ಫ್ರಂಟು ಮಾರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀವಿ ನೋಡಿ. ಬ್ಯಾಕಲ್ಲಿ ಕರೆಕ್ಟಾಗಿ 14 ಇಂಚ್ ಇತ್ತು ಅನಿಸುತ್ತೆ. 14 ಇಂಚ್ ಇದ್ದಿದ್ದರಿಂದ ನಾನು ಹಿಂದಿನ ವಿಡಿಯೋಗಳಲ್ಲಿ ಬ್ಯಾಕಲ್ಲಿ 14 ಇದ್ದರೆ 1 ಇಂಚು ಸೇರಿಸಿ 15 ಇಟ್ಕೊಂಡು ಫ್ರಂಟಲ್ಲಿ 1 ಇಂಚು ಎಕ್ಸ್ಟ್ರಾ ಇಟ್ಟು 16 ಇಂಚಿಗೆ ಮಾಡ್ತಿದ್ವಿ. ಆದರೆ ಈ ಬ್ಲೌಸಲ್ಲಿ ನಾವು ಸ್ವಲ್ಪ ಚೇಂಜಸ್ ಮಾಡಿದ್ದೀವಿ. ಏನಂದರೆ ಬ್ಯಾಕು ಫ್ರಂಟು ಎರಡೂ ಸಹಿತ 16 ಇಂಚನ್ನೇ ಇಟ್ಕೊಳ್ತಿದ್ದೀವಿ. ಯಾಕಂದರೆ ಬ್ಯಾಕಲ್ಲಿ ಹಾಗೆಯೇ ನಾವು ಫೋಲ್ಡಿಂಗ್ ಮಾಡೋದಕ್ಕಾಗಿ ಬಿಟ್ಟಿದ್ವಿ. ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರೋದ್ರಿಂದ ನಾವು ಬ್ಯಾಕಲ್ಲಿ 1 ಇಂಚು ಫೋಲ್ಡ್ ಮಾಡೋದ್ರಿಂದ ಬ್ಲೌಸ್ ಅನ್ನೋದು ಮೇಲಕ್ಕೆ ಬರೋದಿಲ್ಲ ನೋಡಿ. ಬ್ಯಾಕಲ್ಲಿ 14 ಇಂಚ್ ಇತ್ತು, 15 ಇಂಚು, 16 ಇಂಚಿಗೆ ಬ್ಯಾಕು ಫ್ರಂಟು ಮಾರ್ಕ್ ಮಾಡ್ಕೊಳ್ತಿದ್ದೀವಿ. ಹ್ಯಾಂಡ್ ಎಂಬ್ರಾಯ್ಡ್ರಿಲಿ ಇದು ಇಂಪಾರ್ಟೆಂಟ್ ಆಗುತ್ತೆ. ನೀವು 2 ಇಂಚಿನ ಆದಷ್ಟು ತಗೊಳ್ಳಿ. ಯಾಕಂದರೆ ಅಕಸ್ಮಾತು ನೀವು ಬಟ್ಟೆ ಕೊಟ್ಟು ಫೋಲ್ಡ್ ಮಾಡ್ತೀರಾ ಅಂದ್ರೂ ಕಟ್ಟಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಅದರಲ್ಲೇ ನೀವು ಫೋಲ್ಡ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಕಮ್ಮಿ ಅಂತೂ ತಗೊಳ್ಳೋದಕ್ಕೆ ಹೋಗಬೇಡಿ. ಯಾಕಂದರೆ ಸ್ವಲ್ಪ ಮಿಸ್ ಆದರೂ ಸಹಿತ ಬ್ಲೌಸ್ ಅನ್ನೋದು ತಪ್ಪಾಗೋ ಚಾನ್ಸಸ್ ಇರುತ್ತೆ ನೋಡಿ. 16 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಬ್ಯಾಕು ಫ್ರಂಟು ಎರಡೂ ಸಮವಾಗಿ 16 ಇಂಚಿಗೆ ನಾವು ಎಕ್ಸ್ಟ್ರಾ 2 ಇಂಚ್ ಇಟ್ಕೊಂಡು ಮಾರ್ಕ್ ಮಾಡಿ ಕಟ್ಟಿಂಗನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ ಬ್ಯಾಕು ಫ್ರಂಟು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸನ್ನು ಸ್ಟಿಚ್ ಮಾಡೋದು ಹೇಗೆ ಅಂದ್ಬಿಟ್ಟು ನೀವು ಬೇರೆ ಟೈಲರಿಗೆ ಕೊಡ್ತಿದ್ದೀರಾ. ಇನ್ಮೇಲೆ ಆ ರೀತಿ ತಪ್ಪನ್ನು ಮಾಡಬೇಡಿ. ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರಲಿ ಅಥವಾ ಮಿಷನ್ ಎಂಬ್ರಾಯ್ಡ್ರಿ ಮಾಡಿರಲಿ, ಇದೇ ಮೆಥಡಲ್ಲೇ ನೀವು ಸ್ಟಿಚಿಂಗನ್ನು ಮಾಡ್ಬೋದು ನೋಡಿ. 2 ಇಂಚ್ ಇಟ್ಬಿಟ್ಟು ನಾವು ಫ್ರಂಟ್ ಬ್ಯಾಕು ಎರಡನ್ನೂ ಸಹಿತ ಒಂದ್ರ ಮೇಲೆ ಇಟ್ಬಿಟ್ಟು ಕಟ್ಟಿಂಗ್ ಮಾಡ್ತಾಯಿದ್ವಿ. ಇದರಲ್ಲಿ ಕಟ್ಟಿಂಗ್ ಅಂತಂದರೆ ನೀವು ಏನು ಕಟ್ ಮಾಡ್ಕೊಳ್ಬೇಡ, ಇಷ್ಟು ಕಟ್ ಮಾಡಿಕೊಂಡು ರೆಡಿ ಆಗಿರೋ ಬ್ಲೌಸ್ ಮೇಲೆ ಇಟ್ಬಿಟ್ಟು ಉಲ್ಟಾ ಫೋಲ್ಡ್ ಮಾಡಿದ್ರೆ ತುಂಬ ಈಸಿ ಮೆಥಡು. ಆದರೆ ತುಂಬ ಜನ ಇದು ಕಷ್ಟ ಅಂದ್ಕೊಂಡು ಬೇರೆ ಟೈಲರ್ಗಳಿಗೆ ಕೊಡ್ತಾ ಇರ್ತಾರೆ, ಅಥವಾ ನಮಗೆ ಬರೋದಿಲ್ಲ ಅಂದ್ಬಿಟ್ಟು ಕಸ್ಟಮರ್ನ ಕಳಿಸ್ತಾ ಇರ್ತಾರೆ. ಫಸ್ಟು ಸ್ಲೀವನ್ನು ಈಗೆಲ್ಲ ಹ್ಯಾಂಗಿಂಗ್ಸ್ ಹಾಕ್ತಾ ಇದ್ದಾರೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಮಿಷನ್ ಎಂಬ್ರಾಯ್ಡ್ರಿ ಆಗಿರ್ಬೋದು, ಹ್ಯಾಂಗಿಂಗ್ಸ್ ಮಣಿನ ಹಾಕ್ತಾ ಇರ್ತಾರೆ. ಅದನ್ನೆಲ್ಲ ಸ್ವಲ್ಪ ಇಟ್ಬಿಟ್ಟು ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೆ ಸಿಂಗಲ್ ಫೂಟ್ ಹಾಕೊಂಡ್ರೆ ಕರೆಕ್ಟಾಗಿ ಈಸಿಯಾಗಿ ಬರುತ್ತೆ ಫ್ರೆಂಡ್ಸ್. ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ, ಮಿಷನ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಎಷ್ಟು ಅಮೌಂಟನ್ನು ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ನಾನು ವಿಡಿಯೋದ ಕೊನೆಯಲ್ಲೇ ಹೇಳ್ತೀನಿ. ಮಿಸ್ ಮಾಡದೆ ವಿಡಿಯೋನ ನೋಡಿ ಫ್ರೆಂಡ್ಸ್. ವಿಡಿಯೋ ಸ್ವಲ್ಪ ಲೆಂತಿ ಆಗ್ಬೋದು, ಆದರೆ ವಿವರವಾಗಿ ತುಂಬ ನೀಟಾಗಿ ಈಸಿಯಾಗಿ ಈ ವಿಡಿಯೋದಲ್ಲಿ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿರೋ ಬ್ಲೌಸನ್ನು ಸ್ಟಿಚ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ವಿವರವಾಗಿ ಹೇಳ್ಕೊಟ್ಟಿದ್ದೀವಿ ನೋಡಿ. ನಾನು ಸ್ಲೀವನ್ನು ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಎಷ್ಟು ನೀಟಾಗಿ ಸ್ಲೀವು ಅಟ್ಯಾಚ್ ಆಯಿತು ನೋಡಿ. ಈ ರೀತಿ ಮಧ್ಯದಲ್ಲಿ ಸ್ಲೀವನ್ನು ನೀವು
ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಗೆ ಲೈನಿಂಗನ್ನು ಸಹಿತ ಇದೇ ರೀತಿ ಮಧ್ಯದಲ್ಲಿ ಫೋಲ್ಡ್ ಮಾಡಿ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ, ಲೈನಿಂಗಲ್ಲೂ ಸಹಿತ ಇದೇ ರೀತಿ ಮಧ್ಯಕ್ಕೆ ಒಂದು ಗೆರೆ ಹಾಕ್ಕೊಂಡ್ರೆ ಈ ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಇಂಪಾರ್ಟೆಂಟಾಗಿ ಏನು ಅಂತ ಅಂದರೆ ಬ್ಯಾಕ್ ಆಗಿರ್ಬೋದು, ಫ್ರಂಟ್ ಆಗಿರ್ಬೋದು, ಸ್ಲೀವ್ ಆಗಿರ್ಬೋದು, ನೀವು ಈ ರೀತಿ ಮಧ್ಯೆ ಒಂದು ಗೆರೆ ಹಾಕಿ ಸ್ಟಿಚ್ ಮಾಡೋದ್ರಿಂದ ಸ್ವಲ್ಪನೂ ಸಹಿತ ಮಿಸ್ ಆಗಲ್ಲ, ತುಂಬ ನೀಟಾಗಿ ಬರುತ್ತೆ. ಸಿಂಗಲ್ ಫೂಟನ್ನು ಹಾಕಿದೆ. ಯಾರಿಗಾದರೂ ಸಿಂಗಲ್ ಫೂಟು ಫಿಟ್ಟಿಂಗ್ ಮಾಡೋದಕ್ಕೆ ಬರಲ್ಲ ಅಂತ ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಂಗಲ್ ಫೂಟನ್ನು ಹೇಗೆ ಹಾಕೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಮಣಿನ ಈ ರೀತಿ ಸ್ವಲ್ಪನೇ ನಿಧಾನಕ್ಕೆ ಜರ್ಸಿ ಸ್ಟಿಚ್ಚನ್ನು ಮಾಡಬೇಕು. ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಫುಲ್ ಮಣಿ ವರ್ಕೇ ಇರೋದ್ರಿಂದ ಈ ರೀತಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಾವು ಸ್ವಲ್ಪ ನೋಡ್ಕೊಳ್ತಾ ಸ್ಟಿಚ್ ಮಾಡಬೇಕು. ಡಬಲ್ ಫೂಟಲ್ಲೂ ಸ್ಟಿಚ್ ಮಾಡ್ತಾರಂತೆ, ಆದರೆ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಯಾರೇ ಕೊಟ್ಟರು ಸಿಂಗಲ್ ಫೂಟ್ ಹಾಕಿ ಸ್ಟಿಚ್ ಮಾಡ್ತೀವಿ. ಹಾಗೆ ನೀವೆಲ್ಲ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ಗೆ ಎಷ್ಟು ತಗೊಳ್ತೀರಾ ಸ್ಟಿಚ್ ಮಾಡೋದಕ್ಕೆ ಅನ್ನೋದು ನನಗೆ ಕಮೆಂಟ್ ಮಾಡಿ. ಬ್ಲೌಸು ರೆಡಿ ಆದಮೇಲೆ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ಈ ರೀತಿ ಮಣಿನ ಸ್ವಲ್ಪ ನಿಧಾನಕ್ಕೆ ಜರಿಸ್ಬಿಟ್ಟು ನೀವು ಸ್ಟಿಚ್ಚನ್ನು ಮಾಡಬೇಕಾಗತ್ತೆ. ಏನಾದರೂ ಮಿಷನ್ ಸೂಜಿಗೆ ಆದಷ್ಟು ಮಣಿ ತಾಗದಿರೋ ಹಾಗೇ ನೋಡ್ಕೊಳ್ಳಿ, ಯಾಕಂದರೆ ಮತ್ತು ಮಿಷನ್ ಪ್ರಾಬ್ಲಮ್ ಆಗಿಬಿಡುತ್ತೆ. ನೋಡಿ, ಈಗ ನೀವು ನೋಡ್ತಾ ಇರ್ಬೋದು, ಸಿಂಗಲ್ ಫೂಟ್ ಹಾಕಿದ್ದೀವಿ, ಮಣಿ ಮೇಲೇ ನಾವು ಸೂಜಿನ ತರ್ತಾ ಇದ್ದೀವಿ. ಇದು ಹೇಗೆ ಅಂತಂದರೆ, ನಾವು ಸ್ವಲ್ಪ ಕಾಲಲ್ಲಿ ಟೆನ್ಷನನ್ನು ಎತ್ಕೊಳ್ತಾ ಈ ರೀತಿ ಸ್ಟಿಚ್ ಮಾಡಬೇಕು. ಟೆನ್ಷನನ್ನು ಎತ್ಕೊಳ್ಳೋದ್ರಿಂದ ಮಾತ್ರ ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಹಾಗೆ ಸ್ಟಿಚ್ ಮಾಡೋದಕ್ಕೆ ಬರೋದಿಲ್ಲ. ನೋಡಿ, ಸ್ಲೀವ್ ಈ ರೀತಿ ರೆಡಿಯಾಗಿತ್ತು, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಈಗ ಬ್ಯಾಕನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಸ್ಲೀವ್ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಅಳತೆ ಬ್ಲೌಸು 32 ಸೈಜಿಂದು ಅನಿಸುತ್ತೆ, ಯಾಕಂದರೆ ತುಂಬಾ ತೆಳು ಇದ್ದರು. ಈಗ ಬ್ಯಾಕಲ್ಲಿ ನೀವು ಮೇನ್ ಫ್ಯಾಬ್ರಿಕನ್ನು ಮೊದಲು ಹಾಕ್ಕೊಳ್ಳಿ, ನೆಕ್ಸ್ಟು ಅದರ ಮೇಲೆ ಲೈನಿಂಗನ್ನು ಹಾಕಿಬಿಟ್ಟು ಅವರು ಹೇಗೆ ವರ್ಕ್ ಮಾಡಿದಾರೋ ಇದೇ ರೀತಿ ಮಧ್ಯವಾಗಿ ಎಂಬ್ರಾಯ್ಡ್ರಿ ಮಧ್ಯದಿಂದ ನಾವು ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಸ್ಟಿಚಿಂಗನ್ನು ಮಾಡಬೇಕಾಗತ್ತೆ. ನೋಡಿ, ಸ್ವಲ್ಪ ನೀವು ಏನು ಅಂತಂದರೆ ಲೈನಿಂಗ್ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಸ್ವಲ್ಪ ಮುಗೀತು ಅಂದರೆ ಬ್ಲೌಸು 3/4% ನೀಟಾಗಿ ಬಂತು ಅಂತ ಹೇಳ್ಬಿಟ್ಟು. ನೋಡಿ, ಈ ರೀತಿ ಲೈನಿಂಗಲ್ಲಿ ಸಹಿತ ಮಧ್ಯೆ ಒಂದು ಗೆರೆ ಹಾಕಿದ್ದೀವಿ, ಮೇನ್ ಫ್ಯಾಬ್ರಿಕಲ್ಲೂ ಮಧ್ಯೆ ಒಂದು ಗೆರೆ ಹಾಕಿದ್ದೀವಿ. ಈಗ ನಿಮ್ಗೇನಾದರೂ ಬಟ್ಟೆ ಜಾರತ್ತೆ ಅನ್ನೋಂಗಿದ್ರೆ ಈ ರೀತಿ ಒಂದು ಮಧ್ಯದಲ್ಲಿ ಒಂದು ಸ್ಟಿಚ್ಚನ್ನು ಸಹಿತ ಹಾಕೋಬೋದು. ಸ್ಟಿಚ್ಚಿಂಗನ್ನು ಹಾಕೊಳ್ಳೋದು ತುಂಬಾ ಒಳ್ಳೆಯದು, ಯಾಕಂದರೆ ಬಟ್ಟೆ ಎಲ್ಲೂ ಸಹಿತ ಜಾರೋದಿಲ್ಲ. ಈಗ ರೌಂಡಾಗಿ ನೀಟಾಗಿ ಸ್ಟಿಚ್ ಮಾಡಬೇಕಾಗತ್ತೆ. ಆದಷ್ಟು ನೋಡಿಕೊಂಡು ಸ್ಟಿಚ್ ಮಾಡಿ. ಮಣಿ ಮೇಲೆ ಫೂಟು ಹೊಡೆಯೋವಂಥ ಚಾನ್ಸಸ್ ಇರುತ್ತೆ. ಮಣಿ ಒಡೆದೋದ್ರೆ ಮಧ್ಯ ತುಂಬಾ ಚೆನ್ನಾಗಿ ಕಾಣಿಸೋದಿಲ್ಲ, ಯಾಕಂದರೆ ಅದು ಮಣಿ ಫಿಟ್ಟಿಂಗ್ ಅಂದರೆ ಅವರು ನೀಟಾಗಿ ಸ್ಟಿಚ್ ಮಾಡಿ ಕೊಟ್ಟಿರ್ತಾರೆ. ನಾವು ಫೂಟನ್ನು ಅದ್ರ ಮೇಲೆ ಆಡಿಸೋದ್ರಿಂದ ಮಣಿ ಒಡೆದೋದ್ರೆ ಡಿಸೈನ್ ಅನ್ನೋದು ಪ್ಯಾಚ್ ಥರ ಆಗುತ್ತೆ. ಹಾಗಾಗಿ ನೀವು ನೋಡಿಕೊಂಡು ನಿಧಾನದಿಂದ, ಸಿಂಗಲ್ ಫೂಟಲ್ಲಿ ಆ ರೀತಿ ಏನೂ ಪ್ರಾಬ್ಲಮ್ ಆಗೋಲ್ಲ. ನೀವು ಡಬಲ್ ಫೂಟಲ್ಲೇ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ ಆಗುತ್ತೆ. ಸಿಂಗಲ್ ಫೂಟಲ್ಲಿ ನೋಡಿ, ನೀವು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಂಡಿಂಗಲ್ಲಿ ಎಲ್ಲಿದೆ ಅಲ್ಲಿವರೆಗೂ ಸಹಿತ ಸುಜ್ಜಿನ ತಗೊಂಡು ಹೋಗ್ತಾ ಇದ್ದೀವಿ. ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಆ ರೀತಿ ಎಂಡಿಂಗಲ್ಲಿ ತರಬೇಕು, ಆಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ನೀವು ಒಂದು ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ, ಯಾಕಂದರೆ ಏನಾದರೂ ಸ್ವಲ್ಪ ಆದರೂ ಲೈನಿಂಗ್ ಏನಾದರೂ ಬಿಟ್ಟಿದ್ರೆ ಕರೆಕ್ಟಾಗಿ ಬರುತ್ತೆ. ಈಗ ಫ್ರಂಟಲ್ಲಿ ಒಂದು ಸೈಡಲ್ಲಿ ಡಿಸೈನ್ ಇರೋದ್ರಿಂದ ಫ್ರಂಟ್ ಪಾರ್ಟನ್ನು ನಾವು ಇದೇ ರೀತಿಯೇ, ಅಂದರೆ ಲೈನಿಂಗು ನಾವು ಯಾವುದೇ ಥರ ಹಾರ್ಮೋಲ್ ಮಾರ್ಕ್ ಆಗಿರ್ಬೋದು, ಕುತ್ತಿಗೆ ಅಗಲ ಆಗಿರ್ಬೋದು ಏನು ಹಾಕ್ಕೊಂಡಿರಲ್ಲ. ಬ್ಲೌಸಿನ ಮೈ ಉದ್ದ ಮತ್ತು ಬ್ಲೌಸಿನ ಎದೆ ಸುತ್ತಳತೆ ಇಷ್ಟಷ್ಟೇ ನಾವು ಇಟ್ಕೊಂಡಿರ್ತೀವಿ. ಇದರ ಎದೆ ಸುತ್ತಳತೆ 10.5 ಇಟ್ಕೊಂಡ್ವಿ, ಅಂದರೆ 8 ಏನೋ ಇತ್ತು, 8-8.25 ಏನೋ ಇತ್ತು, ನಾವು 10.5 ಇಟ್ಕೊಂಡ್ವಿ. ಮತ್ತು ಈಗ
ಮೈ ಉದ್ದನ 16 ಇಂಚು ಇಟ್ಕೊಂಡು ಅಷ್ಟೇ ನಾವು ಬ್ಯಾಕು ಫ್ರಂಟನ್ನು ಈ ರೀತಿ ಕೊಟ್ಕೊಳ್ತಾ ಇದ್ದೀವಿ. ಈ ರೀತಿ ಎಲ್ಲ ಅಟ್ಯಾಚ್ ಆದಮೇಲೆ ಹಾರ್ಮೋಲನ್ನು ಕಟ್ ಮಾಡ್ಕೊಬೇಕು, ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೊಬೇಕು. ತುಂಬಾ ಈಸಿಯಾಗಿ ಬರುತ್ತೆ. ಆದರೆ ಟ್ರೈ ಮಾಡಬೇಕು. ಫಸ್ಟಿನ ಬ್ಲೌಸ್ ನಿಮಗೆ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬಂದಿಲ್ಲ ಅಂದ್ರೂ ಟ್ರೈ ಮಾಡಿದಾಗ ನಿಮಗೆ 2-3ನೇ ಬ್ಲೌಸಲ್ಲಿ ಫಿನಿಶಿಂಗ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಇದು ಒಂದೇ ಬ್ಲೌಸಿಂದನೇ ನಿಮಗೆ 2 ಬ್ಲೌಸಿನ ಅಮೌಂಟನ್ನು ತಗೋಬೋದು. ಯಾಕಂದರೆ ರೇಟು ತುಂಬಾ ಜಾಸ್ತಿ ಇದೆ. ನಾನು ಎಷ್ಟು ಅಂತ ಹೇಳ್ಬಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋದ ಕೊನೆಯಲ್ಲಿ ನಾನು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸಿಗೆ ಎಷ್ಟು ತಗೊಳ್ತೀನಿ, ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡಿರೋದಕ್ಕೆ ಎಷ್ಟು ತಗೊಳ್ತೀನಿ ಅಂತ ಹೇಳ್ತೀನಿ. ನೋಡಿ ಫ್ರಂಟು ನೀವು ಈ ರೀತಿ ಕಚ್ಚಾಕೊಳ್ಳೋದು ಮಾತ್ರ ಮರಿಬೇಡಿ. ಯಾಕಂದರೆ ತುಂಬ ಜನ ಆ ರೀತಿ ಹಾಕೊಳ್ಳೋದಿಲ್ಲ. ಈಗ ಕೂಳೆ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಫ್ರಂಟ್ ಸಹ ಮುಗೀತು. ಇದು ಸಾಮಾನ್ಯವಾಗಿ ಟೈಲರಿಂಗ್ ಕಲಿತವರಿಗೆ ಇಷ್ಟು ಮಾಡ್ತಾರೆ. ಆದರೆ ಇದರಲ್ಲಿ ಕನ್ಫ್ಯೂಸ್ ಇರೋದು ಏನಂದರೆ ಹಾರ್ಮೋಲನ್ನು ತಗೊಳ್ಳೋದು ಹಾಗೆ ಬೆಲ್ಟ್ ಪಟ್ಟಿನ ತಗೊಳ್ಳೋದ್ರಲ್ಲಿ ತುಂಬ ಜನ ವ್ಯತ್ಯಾಸ ಮಾಡ್ತಾರೆ. ಅದು ಯಾವ ರೀತಿ ಅಂತೇಳಿ ನಾನು ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ನೋಡಿ, ಟೆನ್ಷನನ್ನು ಎತ್ಕೊಂಡು ನೀವು ಈ ರೀತಿ ಮಣಿ ಮೇಲೆ ಸ್ಟಿಚ್ಚನ್ನು ಹಾಕಬೇಕು. ಇಲ್ಲಾಂದರೆ ಮಣಿ ಒಡೆದೋಗೋ ಅಂಥ ಸಾಧ್ಯತೆ ಇರುತ್ತೆ. ನಾವು ಒಂದು ಮಣಿ ಸಹ ಸ್ಟಿಚ್ ಮಾಡೋ ಟೈಮಲ್ಲಿ ಒಡೆದಿಲ್ಲ. ಯಾಕಂದರೆ ಮದುಮಗಳ ಸ್ಯಾರಿ ಬ್ಲೌಸ್ ಆಗಿರೋದ್ರಿಂದ ನಾವು ಆ ರೀತಿ ಮಾಡಿಕೊಟ್ರೆ ಎಲ್ಲ ಕಸ್ಟಮರು ಕೇಳಲ್ಲ ಮತ್ತು ತುಂಬಾ ಚೆನ್ನಾಗಿ ಕಾಣಿಸಲ್ಲ. ಯಾಕಂದರೆ ಪ್ಯಾಚ್ ವರ್ಕ್ ಆಗುತ್ತೆ. ಈಗ ನೋಡಿ, ಸ್ಟಿಚ್ಚಿಂಗನ್ನು ನೀವು ಅದರ ಮೇಲೇ ಹಾಕ್ಕೊಂಬಿಡಿ. ನೆಕ್ಸ್ಟ್ ನೀವು ಈ ಥರ ಲೈನಿಂಗ್ ಎಲ್ಲ ಅಟ್ಯಾಚ್ ಮಾಡಿಕೊಂಡು ಬ್ಯಾಕು ಫ್ರಂಟು ಕಂಕ್ಳು ಶೇಪನ್ನು ತೆಗಿಬೇಕಾಗತ್ತೆ. ಒಂದು 40 ನಿಮಿಷದಲ್ಲೇ ಬ್ಲೌಸ್ ಇದು ಸ್ಟಿಚ್ ಆಗಿರೋದಾಗಿರುತ್ತೆ. ನೀವೇನೂ ಇಲ್ಲ, ಬ್ಯಾಕಲ್ಲಿ ಸ್ವಲ್ಪ ಶೇಪ್ ಕೊಟ್ಕೊಳ್ಳೋದು ಮತ್ತು ಸ್ಲೀವು ನೀವು ಲೈನಿಂಗ್ ಅಟ್ಯಾಚ್ ಮಾಡ್ಕೊಳ್ಳೋದೇ ಇದರಲ್ಲಿ ಸ್ವಲ್ಪ ಕೆಲಸ ಜಾಸ್ತಿ. ಲೈನಿಂಗ್ ಅಟ್ಯಾಚ್ ಮಾಡ್ಕೊಂಡ್ರ ಮೇಲಂತೂ ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಈಗ ನಾವು ಹಾರ್ಮೋಲ್ ಕಟ್ ಮಾಡ್ಕೋಬೇಕಲ್ವಾ, ಹಾಗಾಗಿ ಈಗ ಒಂದು ಸ್ವಲ್ಪ ಹಾಗೇ ಒಂದು ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ನಾನು ಹಾರ್ಮೋಲ್ ಯಾವ ರೀತಿ ಕಟ್ ಮಾಡ್ಕೊಬೇಕು ಈ ರೀತಿ ಸ್ಟಿಚ್ ಮಾಡಿದಾಗ ಅಂದ್ಬಿಟ್ಟು ಹೇಳ್ಕೊಡ್ತೀನಿ. ನೋಡಿ, ಇದು ಬ್ಯಾಕು ಸಹ ನೀಟಾಗಿ ಎಂಡಿಂಗಲ್ಲೇ ಹೊಲಿದಿದ್ರೆ ಇಷ್ಟು ನೀಟಾಗಿ ಬರುತ್ತೆ. ಇಲ್ಲ ಅಂತಂದರೆ ತುಂಬಾ ಪ್ಯಾಚಪ್ ಆಗಿಬಿಡತ್ತೆ. ನೋಡಿ, ಈಗ ಒಂದು ನೋಡಿ ಇದು ಇದೆ ಅಲ್ವಾ, ಈ ರೀತಿ ಮಧ್ಯದಲ್ಲಿ ಉಳಿದಿರೋದು ನಾವು ಡೋರಿ ಮಾಡೋದಕ್ಕೆ ಬೇಕಾಗುತ್ತೆ. ನೋಡಿ, ಈ ರೀತಿ ಕಟ್ಸನ್ನು ಕೊಟ್ಕೊಂಡು ಕೂಳೆ ಮೇಲೆ ಹೊಲಿಗೆ ಹಾಕಿ ಉಲ್ಟಾ ಫೋಲ್ಡ್ ಮಾಡಿದ್ರೆ ಬ್ಲೌಸಿನ ಅರ್ಧ ಕೆಲಸ ಇಲ್ಲಿ ಮುಗ್ದಂಗಾಯಿತು. ನೋಡಿ, ಇದು ಅಷ್ಟೇ ಟೆನ್ಷನ್ ಎತ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ತುಂಬ ಜನಕ್ಕೆ ಈ ರೀತಿ ಸ್ಟಿಚ್ ಮಾಡೋದಕ್ಕೆ ಕಷ್ಟಪಡ್ತಾ ಇರ್ತಾರೆ. ಹಾಗಾಗಿ ಅವರೆಲ್ಲರಿಗೋಸ್ಕರ ಒಂದು ವಿಡಿಯೋ ಮಾಡೋಣ ಅಂದ್ಬಿಟ್ಟು ನಾವು ಇಷ್ಟು ಬ್ಯುಸಿಯಲ್ಲಿದ್ದರೂ ಸಹಿತ ನಿಮಗೋಸ್ಕರ ವಿಡಿಯೋ ಮಾಡಿ ಹಾಕ್ತಾ ಇದ್ದೀವಿ. ಲೈಕ್ ಕೊಡೋದನ್ನು ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಟೆನ್ಷನನ್ನು ಕಾಲಿಂದ ಎತ್ಕೊಳ್ತಾ ನಿಧಾನಕ್ಕೆ ಬ್ಲೌಸನ್ನು ತಿರ್ಸ್ಬೇಕಾಗತ್ತೆ. ಯಾಕಂದರೆ ಮಣಿ ಮೇಲೆ ಸೂಜಿ ಹೊಡೆದ್ರೆ ಮಿಷನ್ನು ಪ್ರಾಬ್ಲಮ್ ಆಗೋ ಅಂಥ ಸಾಧ್ಯತೆ ಇರುತ್ತೆ. ಹಾಗೆ ಬ್ಲೌಸು ಸಹಿತ ಪ್ಯಾಚಪ್ ಆಗುತ್ತೆ. ಈ ಬ್ಲೌಸ್ಗೆ ನಾವು 500 ತಗೊಳ್ತೀವಿ. ಒಂದು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ 500 ಅಂದರೆ 500 ರೂಪಾಯಿ ತಗೊಳ್ತೀವಿ. ಹಾಗೆ ಈ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಎಷ್ಟಾಗಿದೆ ಅಂದರೆ 2800 ರೂಪಾಯಿ ತಗೊಂಡಿದ್ದಾರೆ. ಈ ರೀತಿ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ ಎಷ್ಟಿದೆ ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಒಂದು ಬ್ಲೌಸಿಗೆ ಅಂದರೆ ಲೈನಿಂಗ್ ನಾವೇ ಹಾಕಿಬಿಟ್ಟು 500 ತಗೊಳ್ತೀವಿ. ಯಾಕಂದರೆ ಡೋರಿ ಎಲ್ಲ ಮಾಡೋದಿರುತ್ತಲ್ವ, ಕೈಯಲ್ಲೇ ಮಾಡೋ ತುಂಬ ಕೆಲಸ ಹಿಡಿಯುತ್ತೆ. ಈಗ ತುಂಬಾ ಟ್ರೆಂಡಲ್ಲಿ ನಡೀತಾ ಇರೋದು ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸು. ಯಾಕಂದರೆ ಮದುವೆ ಸೀಸನ್ ಆಗಿರೋದ್ರಿಂದ ನೋಡಿ, ಇಲ್ಲಿ ಬ್ಯಾಕಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ಇದರಲ್ಲೇ ಮಡಚಿ ಹೊಲಿಬೇಕಾಗುತ್ತೆ. ಯಾಕಂದರೆ 2 ಇಂಚು ಎಕ್ಸ್ಟ್ರಾ ಬಿಟ್ಟಿದ್ವಿ. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ನಾರ್ಮಲ್ ಹೇಗೆ ಬ್ಲೌಸ್ ಕಟ್ ಮಾಡ್ತಿದ್ರೋ 1 ಇಂಚೆ ಬಿಟ್ಟು ಆ ರೀತಿ ಮಾಡ್ಬೋದು. ಇಲ್ಲ ಅಂದರೆ ನೀವು ನೋಡಿ, ಈ ರೀತಿ ಫೋಲ್ಡಿಂಗ್ ಮಾಡೋದಕ್ಕೆ ಸಿಗುತ್ತೆ. ಈ ರೀತಿ ಫೋಲ್ಡಿಂಗ್ ಮಾಡಿ ಹೆಮ್ಮಿಂಗ್ ಮಾಡಬೇಕಾಗತ್ತೆ. ಆಗ ಬ್ಲೌಸ್ ಅನ್ನೋದು ಬ್ಯಾಕಲ್ಲಿ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಕೂರುತ್ತೆ. ನೋಡಿ, ಬ್ಯಾಕ್ ಅನ್ನೋದು ಎಷ್ಟು ನೀಟಾಗಿ ಬಂತು, ಎಷ್ಟು ಚೆನ್ನಾಗಿ ಬಂತಲ್ವಾ. ಈಗ ನಾವು ಮೇಯ್ನ್ ನಮಗೆ ಕೆಲಸ ಇರೋದು ಮೈ ಉದ್ದನ ಒಂದ್ಸಲಿ ನಾವು ಅಳತೆ ಬ್ಲೌಸಿಗೆ ಇಟ್ಬಿಟ್ಟು ನೋಡ್ಕೊಳ್ಳೋದು.
ನಾವು ಶೋಲ್ಡರ್ ಜಾಯಿಂಟ್ ಮಾಡೋದಕ್ಕಿಂತ ಮುಂಚೆ ಬ್ಯಾಕು ಫ್ರಂಟು ಮೈ ಉದ್ದ ಎದೆ ಸುತ್ತಳತೆ ಎಲ್ಲ ನೋಡ್ಕೋಬೇಕು. ಮತ್ತೊಂದು ಇಂಪಾರ್ಟೆಂಟು ಅಂದರೆ ಫ್ರಂಟಲ್ಲಿ ನೀವು ಏನು ಒಂದು ಸೈಡಲ್ಲಿ ಹೊಲಿದಿರ್ತೀರೋ ಅದೇ ಥರನೇ ಇನ್ನೊಂದು ಸೈಡಿಗೂ ಮಾರ್ಕ್ ಮಾಡ್ಕೊಬೇಕು. ಅದು ಸಹಿತ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಒಂದು ಎಂಬ್ರಾಯ್ಡ್ರಿ ಮಾಡಿರೋ ಫ್ರಂಟ್ ಸೈಡ್ ಒಂದು ಸೈಡ್ ಹೊಲಿದಿರ್ತೀರಲ್ಲ ಅದನ್ನೇ ನೀವು ಇಟ್ಬಿಟ್ಟು ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ಕರೆಕ್ಟಾಗಿ ಬರುತ್ತೆ. ಯಾಕಂದರೆ ನಾವು ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಅಳತೆ ಬ್ಲೌಸನ್ನು ಕೊಟ್ಟಿರ್ತೀವಿ. ಅಳತೆ ಬ್ಲೌಸಲ್ಲಿ ಏನಿದೆಯೋ ಅದೇ ರೀತಿ ಅವರು ವರ್ಕನ್ನು ಮಾಡಿರ್ತಾರೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋದು ಏನೂ ಇರೋದಿಲ್ಲ. ಇಟ್ಬಿಟ್ಟು ಸ್ಟಿಚ್ ಮಾಡಿದ್ರೆ ಮುಗೀತು. ನೋಡಿ, ಇದು ಎಡಭಾಗ ಸೈಡಲ್ಲಿ ಹೊಲಿತಾ ಇದ್ದೀವಿ ಫ್ರಂಟು. ಈ ರೀತಿ ಹೊಲಿಯುವಾಗ ಸ್ವಲ್ಪ ನೀವು ನೋಡಿಕೊಂಡು ಸ್ಟಿಚ್ ಮಾಡಿ. ಯಾಕಂದರೆ ಎರಡೂ ಸಹಿತ ಬಲಭಾಗಕ್ಕೆ ಎರಡೂ ಸಹಿತ ಎಡಭಾಗಕ್ಕೆ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀವಿ. ಮತ್ತು ಈಗ ಬಿಗಿನರ್ಸ್ ಏನಾದರೂ ಹ್ಯಾಂಡ್ ವರ್ಕ್ ಹಾಕ್ತಾ ಇದ್ದಾರೆ ಅಂದರೆ ಫ್ರಂಟಲ್ಲಿ ಅವರು ಉಲ್ಟಾ ಹಾಕ್ಕೊಡೋ ಅಂಥ ಸಾಧ್ಯತೆ ತುಂಬ ಇರುತ್ತೆ. ಅದನ್ನು ಸಹಿತ ನೀವು ಸ್ಟಿಚ್ ಮಾಡೋದಕ್ಕಿಂತ ಮುಂಚೆ ಒಂದು ಸಾರಿ ಅಬ್ಸರ್ವ್ ಮಾಡಿದರೆ ಇಟ್ಕೊಂಡು ನೋಡಿಕೊಂಡು ನೀವು ಸ್ಟಿಚ್ ಮಾಡೋದು ತುಂಬಾ ಒಳ್ಳೆಯದಾಗಿರುತ್ತೆ. ನನಗೂ ಒಂದ್ಸಲಿ ಇದೇ ರೀತಿಯೇ ಬಲಭಾಗದಲ್ಲಿ ಫ್ರಂಟ್ ವರ್ಕ್ ಬರಬೇಕಾಗಿದ್ದು ಎಡಭಾಗದಲ್ಲಿ ಮಾಡಿಕೊಟ್ಬಿಟ್ಟಿದ್ರು. ನೋಡಿ, ಈಗ ಫ್ರಂಟು ಬ್ಯಾಕು ಎಲ್ಲದನ್ನು ಈ ರೀತಿ ಹಾಕಿ ರೆಡಿ ಮಾಡ್ಕೊಳ್ಳಿ. ಇದರಲ್ಲಿ ನಾವು ಹಾರ್ಮೋಲ್ ತೆಗಿಬೇಕಾಗತ್ತೆ, ಬೆಲ್ಟ್ ಪಟ್ಟಿ ತೆಗಿಬೇಕಾಗತ್ತೆ. ಇದು ಬ್ಲೌಸಲ್ಲಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಇದನ್ನು ನೀವು ತಪ್ಪು ಮಾಡಿಕೊಂಡ್ರೆ ಬ್ಲೌಸು ತಪ್ಪಾಗಿಬಿಡತ್ತೆ. ಈಗ ನೋಡಿ, ನಾನು ಶೋಲ್ಡರ್ ಎಷ್ಟಿದೆ ಅಂತೇಳ್ಬಿಟ್ಟು ಒಂದು ಸತಿ ನೋಡ್ಕೊಳ್ತೀನಿ. ಹಾಗೆ ಹಾರ್ಮೋಲ್ ನೋಡ್ತಾ ಇದ್ದೀನಿ. ನೋಡಿ, ಹಾರ್ಮೋಲ್ ಅನ್ನೋದು 5 ಇಂಚ್ ಇಟ್ಕೊಂಡ್ವಿ. ಯಾಕಂದರೆ ಇದು ಚಿಕ್ಕ ಅಳತೆಯ ಬ್ಲೌಸು. ನೋಡಿ, ಹಾರ್ಮೋಲು 5 ಇಂಚು. ಹಾಗೆ ಫ್ರಂಟು ಬ್ಯಾಕು ಮಾರ್ಕ್ ಹಾಕ್ತಾಯಿದ್ದೀವಿ. ಹೇಗೆ ಅನ್ನಿಸ್ತಾ ಇದೆ ಬ್ಲೌಸ್ ಸ್ಟಿಚಿಂಗ್? ತುಂಬ ಈಸಿ ಅನ್ನಿಸ್ತಾ ಇದೆಯಾ? ಈಗ ನೋಡಿ, ಎದೆ ಸುತ್ತಳತೆಗೂ ಕಂಕ್ಳು ರೌಂಡಿಗಿಗೂ ನಾವು ಮ್ಯಾಚ್ ಮಾಡಿ ನೋಡ್ತಾ ಇದ್ದೀವಿ. ಮ್ಯಾಚ್ ಮಾಡಿ ನೋಡೋದ್ರಿಂದ ಫಿಟ್ಟಿಂಗಲ್ಲಿ ತುಂಬಾ ಕರೆಕ್ಟಾಗಿ ಬರುತ್ತೆ. ನೋಡಿ, ಕರೆಕ್ಟಾಗಿ ಬಂತು. ಎದೆ ಸುತ್ತಳತೆಗೂ ಮತ್ತು ಹಾರ್ಮೋಲ್ ರೌಂಡಿಗೂ ಸಹಿತ ಮ್ಯಾಚಿಂಗ್ ಮಾಡಿ ನೋಡಿಕೊಂಡು ಕಟ್ಟಿಂಗ್ ಮಾಡಬೇಕು. ಈಗ ಹಾರ್ಮೋಲ್ ಆದಮೇಲೆ ಬೆಲ್ಟ್ ಪಟ್ಟಿಗೂ ಸಹಿತ ನಾವು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟಿದ್ವಲ್ವಾ. ನೋಡಿ, ಫ್ರಂಟಲ್ಲಿ ಈ ರೀತಿ 1/4 ಇಂಚು ಎಕ್ಸ್ಟ್ರಾ ಕಟ್ ಮಾಡಿ ತೆಗೀರಿ. ಯಾಕಂದರೆ ಫ್ರಂಟಲ್ಲಿ ಯಾವುದೇ ಥರ ನೆರಿಗೆ ಬರದೇನೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಅಳತೆ ಬ್ಲೌಸೇ ಇಟ್ಕೊಂಡು ಬೆಲ್ಟ್ ಪಟ್ಟಿನ ಅಳತೆ ಮಾಡಿರೋದು. ಬ್ರೆಸ್ಟ್ ಪಾಯಿಂಟ್ ಆಗಿರ್ಬೋದು, ನಿಪ್ಪಲ್ ಪಾಯಿಂಟ್ ಆಗಿರ್ಬೋದು, ಹಾಗೆ ಕಂಕ್ಳು ಪಾಯಿಂಟ್ ಆಗಿರ್ಬೋದು, ನೀವು ಸ್ಟಿಚಿಂಗ್ ಆದಮೇಲೆ ಇಟ್ಕೊಬೇಕು. ಈಗ ಈ ರೀತಿ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡಿದ್ರೆ ಬೆಲ್ಟ್ ಪಟ್ಟಿ ಅನ್ನೋದು ನೀವು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳೋದೇ ಬೇಡ. ಇದೇ ಬೆಲ್ಟ್ ಪಟ್ಟಿಗೆ ಇನ್ನೊಂದು ಲೈನಿಂಗನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಬೆಲ್ಟ್ ಪಟ್ಟಿ ಅನ್ನೋದು ಕರೆಕ್ಟಾಗಿ ಬರುತ್ತೆ. ಈಗ ಮದುವೆ ಸೀಸನ್ ಆಗಿರೋದ್ರಿಂದ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ಗಳು ಟೈಲರ್ಸಿಗೆ ಬರ್ತಾನೆ ಇರ್ತವೆ. ಹೇಗೆ ಸ್ಟಿಚ್ ಮಾಡೋದಪ್ಪ, ನಮಗೆ ಬರೋದಿಲ್ಲ, ನಾವು ಈಗಷ್ಟೇ ಬಿಗಿನರ್ಸು, ಹೇಗೆ ಸ್ಟಿಚ್ ಮಾಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಇವತ್ತಿಗೆ ಅದು ನಿಲ್ಲಿಸ್ಬಿಡಿ. ಯಾಕಂದರೆ ನೀವು ಈ ವಿಡಿಯೋನ ಒಂದು 2 ಸರಿ ನೋಡಿದಾಗ ನಿಮಗೆ ತುಂಬಾ 2 ಸರಿ ಬೇಡ, ನಾವು ತುಂಬ ಈಸಿಯಾಗಿ ಹೇಳ್ಕೊಡೋದ್ರಿಂದ ಒಂದು ಸಲ ನೀವು ಕರೆಕ್ಟಾಗಿ ನೋಡಿಕೊಂಡ್ರೆ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ನಾವು ಇದಕ್ಕೆ ಪ್ರಿನ್ಸ್ ಕಟ್ಟನ್ನು ಕೊಟ್ಟಿದ್ವಿ. ಹಾಗೆಯೇ ಅಂದರೆ 2 ಟಕ್ಸನ್ನು ಹಿಡಿದಿದ್ವಿ. ಯಾಕಂದರೆ ತುಂಬಾ ತೆಳು ಇರೋದ್ರಿಂದ ಇವರು ಮದುಮಗಳು ಕರೆಕ್ಟ್ ಆಗುತ್ತೆ ಅಂದ್ಬಿಟ್ಟು ನಾವು 2 ಟಕ್ಸನ್ನು ಹಿಡಿದಿದ್ವಿ. ಪ್ರಿನ್ಸ್ ಕಟ್ ಅನ್ಬೋದು. ತುಂಬಾ ಈಗ ಟ್ರೆಂಡಲ್ಲಿ. ನಮಗಂತೂ ಅದೇ ಟಕ್ಸನ್ನೇ ಕೊಡಿ, ತುಂಬ ಚೆನ್ನಾಗಿ ನೀಟಾಗಿ ಕೂರುತ್ತೆ ಅಂತೇಳ್ಬಿಟ್ಟು ತುಂಬ ಜನ ಇದೇ ರೀತಿ ಟಕ್ಸನ್ನು ಸ್ಟಿಚ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. 4 ಟಕ್ಸ್ ಅಂದರೆ ತುಂಬ ಸ್ವಲ್ಪ ಏಜ್ ಆದವರೆಲ್ಲ 4 ಟಕ್ಸ್ ಬೇಕು ಅಂತ ಇದ್ದಾರೆ. ಬಿಟ್ಟರೆ ಈಗಿನ ಹುಡುಗಿಯವರೆಲ್ಲ ಇದೇ ರೀತಿ ಫ್ರಿನ್ಸ್ ಕಟ್ ಬೇಕು. ಇದು ಸ್ಟಿಚಿಂಗಲ್ಲೇ ಮಾಡ್ಬೋದು. ಈ ರೀತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ, ಡಬಲ್ ಸ್ಟಿಚ್ಚನ್ನು ಹಾಕ್ಕೊಳ್ಳಿ. ಟಕ್ಸ್ ಮಾತ್ರ ಡಬಲ್ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಕರೆಕ್ಟಾಗಿ ಬರುತ್ತೆ. ಫ್ರಂಟ್ ಪಾರ್ಟು ರೆಡಿ ಆಯಿತು. ಈಗ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದು. ಬೆಲ್ಟ್ ಪಟ್ಟಿನೂ ಅಷ್ಟೇ ಒಂದು ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡು ಇಟ್ಕೊಂಡಿದ್ವಿ. ಈಗ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಸೇಮ್ ನಾರ್ಮಲಾಗಿ ಬ್ಲೌಸು ನೀವು ಹೇಗೆ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ ಇರುತ್ತೆ. ಹಾಗಾಗಿ ಸ್ವಲ್ಪ ವಿಡಿಯೋನ ಸ್ಪೀಡ್ ಮಾಡಿದ್ದೀನಿ. ಬೆಲ್ಟ್ ಪಟ್ಟಿಯಲ್ಲಿ ಏನೂ ಬದಲಾವಣೆ ಇರೋದಿಲ್ಲ. ಸ್ಲೀವ್ ಅಟ್ಯಾಚಲ್ಲೂ ಏನೂ ಬದಲಾವಣೆ ಇರೋದಿಲ್ಲ. ಶೋಲ್ಡರ್ ಜಾಯಿಂಟಲ್ಲೂ ಏನೂ ಬದಲಾವಣೆ ಇರೋದಿಲ್ಲ. ಹಾಗಾಗಿ ವಿಡಿಯೋನ ಸ್ವಲ್ಪ ಅಲ್ಲಿ ನಾವು ಸ್ಪೀಡ್ ಮಾಡಿದ್ದೀವಿ. ನೋಡಿ, ಬೆಲ್ಟ್ ಪಟ್ಟಿನ ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳಿ. ಕೆಲವರು ಹ್ಯಾಂಡ್ ವರ್ಕಿಗೆ ಕಪ್ಸ್ ಹಾಕಿ ಸ್ಟಿಚ್ ಮಾಡೋದಕ್ಕೆ ಹೇಳ್ತಾರೆ. ಹಾಗೆ ಹೇಳಿದಾಗ ನಾವು ಹಾಕಬೇಕಾಗತ್ತೆ.
ಇವರು ಏನು ಆ ರೀತಿ ಹೇಳಿರಲಿಲ್ಲ, ಹಾಗಾಗಿ ನಾವು ಕಪ್ಸ್ ಏನು ಹಾಕಿಲ್ಲ. ನೋಡಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಆಯಿತು. ಬ್ಲೌಸ್ ಮಾತ್ರ ತುಂಬ ಸೂಪರಾಗಿ ಬಂದಿತ್ತು. ಯಾವುದೇ ಕಾರಣಕ್ಕೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿ ಹೊಲಿದಿರೋ ಬ್ಲೌಸನ್ನು ಕಡಿಮೆ ಅಮೌಂಟನ್ನು ತಗೊಳ್ಳೋದಕ್ಕೆ ಹೋಗಬೇಡಿ. ನೀವು 500 ಹೇಳಿದರೆ ತುಂಬಾ ಚೌಕಾಸಿ ಮಾಡಿದ್ರೆ 450 ಆದರೂ ತಗೊಳ್ಳಿ, ಅದಕ್ಕಿಂತ ಕಡಿಮೆನ ತಗೋಬೇಡಿ. ನೀವು ಹೇಳಿ ನಾವು ಸಿಂಗಲ್ ಫುಟ್ ಹಾಕಿ ಹೊಲಿಬೇಕು, ಹಾಗೆ ತುಂಬಾ ಕಷ್ಟ ಇದೆ ಮತ್ತು ಸೂಜಿ ಕಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು 500 ಅಂತ ಹೇಳ್ಬಿಟ್ಟು ನೀವು ಕಸ್ಟಮರಿಗೆ ಬಿಡಿಸಿ ಹೇಳಿ. ನನಗೆ ಒಬ್ಬರು ಬ್ಲೌಸ್ ಕೊಟ್ಟಿದ್ದಾರೆ, ಇನ್ನೊಂದು ಹ್ಯಾಂಡ್ ಎಂಬ್ರಾಯ್ಡ್ರಿ. ಅವ್ರು ಹೇಗೆ ಹೇಳ್ತಾ ಇದ್ದಾರೆ ಅಂದರೆ 2500 ವರ್ಕ್ ಹಾಕೋಕೆ ಹೇಳ್ತಿದ್ದಾರೆ. ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ 500 ಅಂದರೆ ಇಲ್ಲ ಅಷ್ಟೆಲ್ಲ ತಗೋಬೇಡಿ, ನಮಗೆ 2500ಕ್ಕೆ ಸ್ಟಿಚ್ ಮಾಡಿ ಹಾಗೆ ಹ್ಯಾಂಡ್ ಎಂಬ್ರಾಯ್ಡ್ರಿನೂ ಮಾಡಿಬಿಟ್ಟು ಕೊಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಅದರಲ್ಲಿ ಏನಂದರೆ ಏನೂ ಸಹಿತ ಉಳಿಯೋದಿಲ್ಲ. ಅಂದರೆ ಹ್ಯಾಂಡ್ ಎಂಬ್ರಾಯ್ಡ್ರಿಗೆ 2500 ರೇಂಜಿಗೆ ಕೊಟ್ವಿ ಅಂದರೆ ನಮಗೆ ಇನ್ನೂ ಸ್ಟಿಚ್ ಮಾಡಿದ್ದು ಉಳಿಯುತ್ತೆ. ಅಂದರೆ ಅದಕ್ಕೂ ಅವ್ರು ಹಾಗೆ ಹೇಳಿದ್ರೆ ತುಂಬಾ ಕಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಯಾರಾದರೂ ನಿಮಗೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಅಥವಾ ಮಿಷನ್ ಎಂಬ್ರಾಯ್ಡ್ರಿ ಸ್ಟಿಚ್ ಅಂದರೆ ವರ್ಕ್ ಹಾಕೊಂಬಂದು ನಿಮಗೆ ಸ್ಟಿಚ್ ಮಾಡೋದಕ್ಕೆ ಹೇಳಿದ್ರೆ ಕಡಿಮೆನ ತಗೋಬೇಡಿ. ಮಿಷನ್ ಎಂಬ್ರಾಯ್ಡ್ರಿ ಆದರೆ ಅಷ್ಟೊಂದು ಸ್ಟೋನು ಅದೇನು ಹಾಕಿರೋಲ್ಲ, ಅಷ್ಟು ಸಮಸ್ಯೆ ಆಗೋಲ್ಲ. ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾತ್ರ ಸ್ಟೋನು ಮಣಿದೆ ಜಾಸ್ತಿ ಇರೋದ್ರಿಂದ ನಾವು ಒಂದು ಸ್ಟಿಚ್ ಮಾಡೋದಕ್ಕೆ 500 ತಗೊಳ್ಳೇಬೇಕಾಗತ್ತೆ. ಹಾಗೆ ಮದುಮಗಳು ಬ್ಲೌಸು ಅಂದರೆ ಓವರ್ಲಾಕ್ ಆಗಿರ್ಬೋದು, ನೀಟಾಗಿ ಫಿನಿಶಿಂಗ್ ಎಲ್ಲ ನಾವು ಕೊಡಲೇಬೇಕಾಗತ್ತೆ. ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಡೋರಿ ಮಾಡೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ, ಅದಕ್ಕೆ ತುಂಬ ಹೊತ್ತು ಹಿಡಿಯುತ್ತೆ. ಹಾಗಾಗಿ ನಾವು 500 ರೇಂಜಿಗೆ ಈಗ ಫಿಕ್ಸ್ ಮಾಡಿದ್ದೀನಿ. ನಿಮ್ಮೂರಲ್ಲೆಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿ ಬಂತು, ಬ್ಲೌಸ್ ಮಾತ್ರ ಸೂಪರಾಗಿ ಬಂದಿತ್ತು. ನಾವು ಕಟ್ ವರ್ಕ್ ಡಿಸೈನಲ್ಲಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸು ಸ್ಟಿಚ್ ಮಾಡೋದನ್ನು ವಿಡಿಯೋ ಹಾಕಿದ್ವಿ. ಯಾರಾದರೂ ನೋಡಿಲ್ಲ ಅಂತಂದರೆ ಚೆಕ್ ಮಾಡಿ, ಚಾನಲ್ನ ಚೆಕ್ ಮಾಡಿಬಿಟ್ಟು ನೋಡಿ. ಹಾಗೆ ಯಾರೆಲ್ಲ ನನ್ನ ಸಬ್ಸ್ಕ್ರೈಬರು ಈ ವಿಡಿಯೋ ನೋಡ್ತಾ ಇದ್ದೀರೋ ನಮ್ಮ ರೇವತಿ ಕನ್ನಡ ವ್ಲಾಗ್ ಚಾನಲ್ನು ಸಹಿತ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಇನ್ನೊಂದು ಚಾನಲ್ಲು ಪ್ಲೀಸ್ ಆ ವಿಡಿಯೋಕ್ಕೂ ಅಂದರೆ ಆ ಚಾನಲ್ಲಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸ್ಲೀವನ್ನು ಅಟ್ಯಾಚ್ ಮಾಡ್ತಾ ಇದ್ದಾರೆ, ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ ಯಾಕಂದರೆ ಸ್ಲೀವ್ ಅಟ್ಯಾಚ್ ಮಾಡೋದನ್ನು ಹಿಂದಿನ ವಿಡಿಯೋಗಳೆಲ್ಲ ಹೇಳ್ಕೊಟ್ಟಿದ್ದೀನಲ್ವಾ. ಹಾಗಾಗಿ ಇದರಲ್ಲಿ ಏನೂ ಕಷ್ಟ ಇರೋದಿಲ್ಲ, ಯಾಕಂದರೆ ನಾವು ಸ್ಲೀವನ್ನು ಲೈನಿಂಗ್ ಹಾಕಿ ಹ್ಯಾಂಡ್ ಎಂಬ್ರಾಯ್ಡ್ರಿ ಬ್ಲೌಸು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇನ್ನು ನಾರ್ಮಲ್ ನಾವು ಬೇರೆ ಬ್ಲೌಸ್ಗಳಿಗೆಲ್ಲ ಯಾವ ರೀತಿ ಸ್ಲೀವ್ ಅಟ್ಯಾಚ್ ಮಾಡ್ತೀವೋ ಅದೇ ರೀತಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಬಂತು, ಎಷ್ಟು ಚೆನ್ನಾಗಿ ಬಂತು ಮಾತ್ರ. ನನಗೆ ತುಂಬ ಇಷ್ಟ ಆಯಿತು ಡಿಸೈನ್ ಇದು. ನೋಡಿ ಈಗ ಫಿಟ್ಟಿಂಗು ಕೊನೆಯ ಹಂತದಲ್ಲಿ ಫಿಟ್ಟಿಂಗ್ ಇದೆ. ಫಿಟ್ಟಿಂಗ್ ಮಾಡ್ತಾ ಇದ್ದಾರೆ. ಎದೆ ಸುತ್ತಳತೆ, ಸ್ಲೀವು, ಹಾಗೆ ಹಾರ್ಮೋಲು ಬ್ಲೌಸು ಈ ರೀತಿ ಕರೆಕ್ಟಾಗಿತ್ತು ಅಂದರೆ ಫಿಟ್ಟಿಂಗ್ ಗೆರೆ ಅನ್ನೋದು ಕರೆಕ್ಟಾಗಿ ಬರುತ್ತೆ. ನೀವು ಬ್ಲೌಸ್ ಕಟ್ಟಿಂಗಲ್ಲಿ ಮಿಸ್ಟೇಕ್ ಮಾಡಿದರೆ ಈ ರೀತಿ ಫಿಟ್ಟಿಂಗ್ ಗೆರೆ ಅನ್ನೋದು ಸ್ಟ್ರೈಟಾಗಿ ಬರೋದಿಲ್ಲ. ಫ್ರೆಂಡ್ಸ್, ಈ ರೀತಿ ಫಿಟ್ಟಿಂಗ್ ಮಾಡಬೇಕಾಗತ್ತೆ. ನಾನು ಫಿಟ್ಟಿಂಗ್ ಅನ್ನೋದನ್ನು ತುಂಬ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂತು ಫಿಟ್ಟಿಂಗ್ ಗೆರೆ ಅನ್ನೋದು. ನೀವು ಕಂಕ್ಳು ರೌಂಡಿಂಗು ಹಾಗೆ ಎದೆ ಸುತ್ತಳತೆನ ನೀವು ಮ್ಯಾಚ್ ಮಾಡಿಕೊಂಡ್ರೆ ಫಿಟ್ಟಿಂಗ್ ಗೆರೆ ಅನ್ನೋದು ಇಷ್ಟು ನೀಟಾಗಿ ಬರುತ್ತೆ. ಹಾಗೆ ನಿಮಗೋಸ್ಕರ ಈ ವಿಡಿಯೋನ ನಾನು 1 ಗಂಟೆ ಅಷ್ಟು ಶೂಟ್ ಮಾಡಿ ಎಡಿಟ್ ಮಾಡಿ ತುಂಬಾ ಕಷ್ಟಪಟ್ಟು ಈ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ವಿಡಿಯೋ ನೋಡಿದವ್ರು ಯಾರೇ ಆಗಿದ್ದರೂ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ನೊಂದು ರೇವತಿ ಕನ್ನಡ ವ್ಲಾಗ್ ಚಾನಲ್ ಇದೆ, ಅದಕ್ಕೂ ಸಹಿತ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ಬೇಕು. ಸಪೋರ್ಟ್ ಮಾಡಿದರೆ ನಾನು ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ವೀಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇನ್ನೂ ಒಳ್ಳೊಳ್ಳೆ ಡಿಸೈನರ್ ಬ್ಲೌಸ್ಗಳನ್ನು ಸ್ಟಿಚ್ ಮಾಡಬೇಕು ಅಂತ ಇದ್ದೀನಿ. ಸ್ಟಿಚ್ ಮಾಡಿಬಿಟ್ಟು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಹಾಗೆ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟಿಗೆ ರಿಪ್ಲೈ ಮಾಡ್ತೀನಿ. ನೋಡಿ ಈ ರೀತಿ ಫಿಟ್ಟಿಂಗ್ ಅನ್ನೋದನ್ನು ನೀಟಾಗಿ ಮಾಡಿಕೊಡ್ಬೇಕಾಗತ್ತೆ. ಮಗಳು ಬ್ಲೌಸ್ ಆಗಿರೋದ್ರೆ ನಾವು ಫಿನಿಶಿಂಗ್ ಅನ್ನೋದು ನೀಟಾಗಿ ಕೊಡಬೇಕಾಗತ್ತೆ. ಈಗ ನಾವು ಫುಲ್ ಬ್ಲೌಸನ್ನು ತಗೊಂಡು ನಾವು ಒಂದ್ಸಲಿ ಚೆಕ್ ಮಾಡಬೇಕಾಗತ್ತೆ. ನೋಡಿ ಇದು ಸೊಂಟ ನಾವು ಚೆಕ್ ಮಾಡ್ತಾ ಇರೋದು ಕರೆಕ್ಟಿದೆ ಬ್ಲೌಸು. ನೋಡಿ ಬ್ಲೌಸ್ ಅನ್ನೋದು ಕರೆಕ್ಟಿದೆ. ಈಗ 3 ಫಿಟ್ಟಿಂಗ್ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ. ನೀವೆಲ್ಲ ಫಿಟ್ಟಿಂಗ್ ಸ್ಟಿಚ್ ಎಷ್ಟು ಹಾಕ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ. ನೋಡಿ ಇದು ಕೊನೆಯದಾಗಿ ಡೋರಿ ಈ ರೀತಿ ಇಟ್ಬಿಟ್ಟು ಸೂಜಿ ದಾರದಲ್ಲಿ ನಾವು ಸ್ಟಿಚ್ ಮಾಡಬೇಕಾಗತ್ತೆ. ನೋಡಿ ಅದಕ್ಕೆ ನಾವು ಡೋರಿನ ಫಿಕ್ಸ್ ಮಾಡಿಬಿಟ್ಟು ಈ ರೀತಿ ಒಳಗಡೆಯಿಂದ ಸ್ಟಿಚ್ ಮಾಡಬೇಕಾಗತ್ತೆ. ಹ್ಯಾಂಡ್ ಎಂಬ್ರಾಯ್ಡ್ರಿಯಲ್ಲಿ ಈ ರೀತಿ ಡೋರಿಗೆ ಫಿಕ್ಸ್ ಮಾಡೋದು ಮಾಡಿಕೊಡ್ತಾರೆ. ಯಾರಾದರೂ ಹ್ಯಾಂಡ್ ಎಂಬ್ರಾಯ್ಡ್ರಿ ಮಾಡಿಸಿದಾಗ ಮಾಡಿಕೊಟ್ಟಿಲ್ಲ ಅಂದರೆ ನೀವು ಕೇಳಿ, ಮಾಡಿಕೊಡೋದಕ್ಕೆ ಹೇಳಿ.
ಈ ರೀತಿ ಇದ್ರೇ ತುಂಬ ಚೆನ್ನಾಗಿ ಬರುತ್ತೆ, ಬ್ಲೌಸು ಲುಕ್ ಬರುತ್ತೆ. ಈಗ ಡೋರಿನ ಕೊನೆಯಲ್ಲಿ ಡೋರಿನ ಹಾಕಿಬಿಟ್ಟು ಫಿಕ್ಸ್ ಮಾಡಬೇಕಾಗತ್ತೆ ನೋಡಿ. ಈ ರೀತಿ ಬಟ್ಟೆ ಪೀಸನ್ನ ಒಳಗಡೆ ತುರುಕ್ಬಿಟ್ಟು ಗಟ್ಟಿಯಾಗಿ ನೀಟಾಗಿ ಫಿನಿಶಿಂಗ್ ಕೊಡಬೇಕು ನೋಡಿ. ಲಾಸ್ಟ್ ಎಂಡಲ್ಲಿ ಈ ರೀತಿ ಡೋರಿನ ಹಾಕಿಬಿಟ್ಟು ನೀಟಾಗಿ ಸ್ವಲ್ಪ ಗಟ್ಟಿಯಾಗಿ ಸ್ಟಿಚ್ ಮಾಡಿ. ಯಾಕಂದರೆ ಈಗ ಮದುಮಗಳು ಬ್ಲೌಸನ್ನು ಕೊಟ್ಟ ಮೇಲೆ ತುಂಬ ಜನ ನೋಡ್ತಾ ಇರ್ತಾರೆ ಹೇಗೆ ಹೊಲ್ದಿದ್ದಾರೆ, ಹೇಗೆ ಬಂದಿದೆ ಅಂತ ಸ್ಟಿಚ್ ಮಾಡಿರೋದನ್ನೆಲ್ಲ ನೋಡ್ತಾ ಇರ್ತಾರೆ. ಆಗ ಅದು ಲೂಸ್ ಆಗಿ ಬರಬಾರ್ದಲ್ವ. ಹಾಗಾಗಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಎಲ್ರಿಗೂ ಬಾಯ್.